ಈ ಫಾರೆಸ್ಟ್ ಸಿನಿಮಾ ರಿವ್ಯೂನಲ್ಲಿ ಬಹುಮುಖ್ಯವಾಗಿ ಎರಡು ಅಂಶಗಳು ನಾನೀಗ ಮೇನ್ ವಿಡಿಯೋ ಮಾಡಿರೋದು ಮುಂದೆ ಬರುತ್ತೆ, ಅದನ್ನು ನೋಡಿ. ಈ ಎರಡು ಅಂಶಗಳು ನಾನು ಮುಂಚೆ ಮಿಸ್ ಆಗಿಬಿಟ್ಟಿದೆ, ಅದನ್ನು ಪ್ಯಾಚ್ ಮಾಡೋಕ್ಕೆ ಈಗ ಹೇಳ್ತಾ ಇದ್ದೀನಿ. ಒಂದು, ಈ ಫಾರೆಸ್ಟ್ ಸಿನಿಮಾದ ಒಂದು ಥೀಮ್ ಮ್ಯೂಸಿಕ್ಕು ಚೆನ್ನಾಗಿದೆ, ಅದು ನನಗೆ ಭಾಳ ಇಷ್ಟ ಆಯಿತು. ಎರಡನೇದು, ಈ ಫಾರೆಸ್ಟ್ ಸಿನಿಮಾ ಮಾಡಿರೋದು ಕರ್ನಾಟಕದ ಕಾಡಲ್ಲಿ, ಕನ್ನಡ ನಾಡಿನ ಕಾಡಲ್ಲಿ. ಅಲ್ಲಿ ಆನೆ ಏನಿರುತ್ತೆ ಅದು ದಕ್ಷಿಣ ಆಫ್ರಿಕಾ ಆನೆ ಥರ ಕಾಣ್ತಿದೆ. ಸೊ ಅದೊಂದು ಸ್ವಲ್ಪ ಕರ್ನಾಟಕದ್ದೇ ಆನೆ ಮಾಡಿದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಸ್ನೇಹಿತರೆ ನಮಸ್ಕಾರ, ನಾನು ಗುಬ್ಬಚ್ಚಿ ಸತೀಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಫಾರೆಸ್ಟ್ ಅನ್ನುವ ಸಿನಿಮಾ ಕುರಿತು ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೇನೆ. ಫಾರೆಸ್ಟ್ ಸಿನಿಮಾ ರಿವ್ಯೂ ಅಂತಲೇ ನೀವು ಭಾವಿಸಿ ಅಂತ ಹೇಳ್ತಾ, ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಅಂತ ಕೂಡ ಹೇಳ್ತಾ, ಈ ಫಾರೆಸ್ಟ್ ಸಿನಿಮಾ ಈ ವರ್ಷದ 2025ರ ಆರಂಭದಲ್ಲಿ ಬಂದಿತ್ತು, ಭಾಳ ಕ್ರೇಜನ್ನು ಕ್ರಿಯೇಟ್ ಮಾಡಿತ್ತು. ಬಟ್ ಕಮರ್ಷಿಯಲಿ ಯಾವ ಮಟ್ಟಿಗೆ ಸಕ್ಸಸ್ ಆಯಿತೋ ಇಲ್ಲೋ ಗೊತ್ತಿಲ್ಲ. ನಾನು ಈ ಸಿನಿಮಾ ನೋಡಿದ್ದು ಇತ್ತೀಚೆಗೆ ಅಮೆಝಾನ್ ಪ್ರೈಮ್ OTT ಪ್ಲ್ಯಾಟ್ಫಾರಮಲ್ಲಿ. ಈ ಒಂದು ಫಾರೆಸ್ಟ್ ಸಿನಿಮಾ ಡೈರೆಕ್ಟರ್ ಬಂದ್ಬಿಟ್ಟು ಚಂದ್ರಮೋಹನ್ ಅಂತ. ಸರ್ ನಮಸ್ಕಾರ. ನಿಮ್ಮ ಒಂದು ಏನು ಕ್ರಿಯೇಟಿವ್ ಐಡಿಯಾ ಇದೆ, ತುಂಬ ಸ್ಪ್ಲೆಂಡಿಡ್, ತುಂಬ ಚೆನ್ನಾಗಿದೆ ಕ್ರಿಯೇಟಿವ್ ಐಡಿಯಾ. ಬಟ್ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ತುಂಬ ಏನಷ್ಟು ವರ್ಕೌಟ್ ಆಗಿಲ್ಲ ಅಂತ ನನಗೆ ಅನಿಸಿದ್ದು, ಪ್ರಾಮಾಣಿಕವಾದ ಅನಿಸಿಕೆ ನಂದು. ಸೊ ಬೇರೆ ನಿಮ್ಗೆ ಆಗಿತ್ತು ಅಂದರೆ ಸಂತೋಷ. ಈ ಸಿನಿಮಾ ಒಂದು ದೊಡ್ಡ ಕ್ಯಾಸ್ಟ್ ಬಳಗವನ್ನೇ, ಅಂದರೆ ಪಾತ್ರವರ್ಗವನ್ನು ಹೊಂದಿತ್ತು. ಬಹುಮುಖ್ಯವಾಗಿ ಇದರಲ್ಲಿ ನಟ ಚಿಕ್ಕಣ್ಣ ಇದ್ದರು, ಹಿರಿಯ ನಟ ರಂಗಣ್ಣ ರಘು ಅವರಿದ್ದರು, ನಟ ಅನೀಶ್ ತೇಜೇಶ್ವರ್ ಇದ್ದರು, ಮತ್ತು ಗುರುನಂದನ್, ಈ ಫಸ್ಟ್ ರ್ಯಾಂಕ್ ರಾಜು ಖ್ಯಾತಿಯ ಗುರುನಂದನ್, ಮತ್ತು ಇನ್ನೊಬ್ಬರು ಮೇನ್ ಕ್ಯಾರೆಕ್ಟ್ರು ಅರ್ಚನಾ ಕೊಟ್ಟಿಗೆ ಅವರು ಇದ್ದರು. ಈ 5 ಪಾತ್ರಗಳು, ಮತ್ತು ಇನ್ನೊಂದು ಒಂದು ಬೀರ ಅನ್ನುವ ಒಂದು ಪಾತ್ರ ಏನು ಕ್ರಿಯೇಟ್ ಮಾಡಿದ್ದೀರಾ, ಸೂರಜ್ ಅಂತೇನೋ ಇದ್ದಾರೆ. ಸೊ ಅವರ ಒಂದು ಪಾತ್ರ ಕೂಡ ಚೆನ್ನಾಗಿದೆ ಈ ಸಿನಿಮಾದಲ್ಲಿ, ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಇಲ್ಲಿ ಈ ಸಿನಿಮಾ ಸ್ಟಾರ್ಟಿಂಗಿಂದ 1 ಗಂಟೆ ನೋಡಿದ್ರು ಕೂಡ ಅಪ್ ಟು ಇಂಟರ್ವಲ್ವರೆಗೂ ಒಂದು ಫಾರೆಸ್ಟ್ ಒಳಗಡೆ ಈ 5 ಜನ ಹೋಗ್ತಾರೆ, ಏನೋ ನಿಧಿ ಇರುತ್ತೆ ಅಂತ ಭಾಳ ಸಂತೋಷ. ಭಾಳ ಇದ್ದಿದ್ರಲ್ಲಿ ಆ ಬಜೆಟಲ್ಲಿ ಚೆನ್ನಾಗಿ ತೋರಿಸಿದ್ದೀರಾ, ಆ ಫಾರೆಸ್ಟ್ ಒಳಗಡೆ ಹೋಗೋದು ಇಲ್ಲ, ಒಂದು ಕುತೂಹಲ. ಬಟ್ ಅಲ್ಲಿ ತನಕ 1 ಗಂಟೆ ನೋಡಬೇಕಲ್ಲ, ಭಾಳ ಕಷ್ಟ ಆಗುತ್ತೆ. ಆಯಿತು ಇಂಟರ್ವಲ್ ಆಯಿತು, ಮತ್ತೇನೋ ಬರುತ್ತೆ. ಸೊ ಅಲ್ಲಿ ಒಂದು ಪಾತ್ರ ಇಂಟ್ರೊಡ್ಯೂಸ್ ಆಗುತ್ತಲ್ಲ. ನಾನು ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದೆ, ಇದು 1 ಗಂಟೆ ಸಿನಿಮಾ ಇಂಟರ್ವಲ್ವರೆಗೂ ನೋಡಿದೆ, ಏನಿದೆ ಈ ಸಿನಿಮಾದಲ್ಲಿ, ಮುಂದೆ ಹೇಗೆ ನೋಡಬೇಕು ಅಂತ. ಒಬ್ಬರು ಕಾಮೆಂಟ್ ಮಾಡಿದ್ರು, ಇದರಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ, ಸೊ ಅದಕ್ಕೋಸ್ಕರ ನೀವು ಸಿನಿಮಾ ನೋಡಿ ಅಂತ. ಸೊ ನಾನು ಹಂಗೆ ನೆನ್ನೆ ತಕ್ಷಣ ಕೂತ್ಕೊಂಡು ಭಾಳ ಹಿಂದೆ ನೋಡಿದ್ದು ಫಸ್ಟು 1 ಅವರು, ಮತ್ತು ಕಂಟಿನ್ಯೂ ಮಾಡಿ ನೋಡಿದೆ. ಅಲ್ಲಿ ನಾವು ರೆಸ್ಯೂಮು ಅಮೆಝಾನ್ ಪ್ರೈಮಲ್ಲಿ ನೋಡ್ಬೇಕಾದ್ರೆ ನಮ್ಗೆ ಆಪ್ಷನ್ ಭಾಳ ಈಸಿಯಾಗಿರುತ್ತೆ, ನಾವು ಎಲ್ಲಿ ನಿಲ್ಲಿಸಿರ್ತೀವೋ ಅಲ್ಲಿಂದ ಮುಂದಕ್ಕೆ ಸಿನಿಮಾನ ನೋಡ್ಕೋಬೋದು, ಮುಂದುವರಿಸ್ಬೋದು. ಸರಿ, ಆಮೇಲೆ ಆ ಪಾತ್ರ ಭಾಳ ಚೆನ್ನಾಗಿತ್ತು, ಅದಕ್ಕೆ ಹೆಚ್ಚು ಮಾತುಗಳಿಲ್ಲ. ಆಮೇಲೆ ಏನು ಕತೆ ಮುಂದುವರಿಯುತ್ತೆ, ನನಗೆ ಒಂಥರ ಇಂಟ್ರೆಸ್ಟ್ ಆಯಿತು. ಚೆನ್ನಾಗಿದೆ ಆ ಕಾನ್ಸೆಪ್ಟ್, ನನಗೆ ಭಾಳ ಇಷ್ಟ ಆಯಿತು. ಅದನ್ನೇ ಹೇಳಿದ್ದು ಚಂದ್ರಮೋಹನ್ ಸರ್, ಭಾಳ ಚೆನ್ನಾಗಿರೋ ಒಂದು ಸ್ಪ್ಲೆಂಡಿಡ್ ಕ್ರಿಯೇಟಿವ್ ಐಡಿಯಾ ಇದೆ ಈ ಸಿನಿಮಾದಲ್ಲಿ ಅಂತ ಅಂದ್ಬಿಟ್ಟು. ಇದರಲ್ಲಿ ಸಿನಿಮಾದಲ್ಲಿ ನೆಕ್ಸ್ಟ್ ಇನ್ನೇನೋ ಆಗುತ್ತೆ ಅಂದರೆ 1.5 ಗಂಟೆ ತನಕ ಮತ್ತೇನೂ ಆಗಲ್ಲ, 1.25 ಗಂಟೆ ತನಕ ಏನೂ ಆಗಲ್ಲ. ಕಡೆ 20 ನಿಮಿಷದಲ್ಲಿ ಏನೋ ಆಗಿ ಸಿನಿಮಾ ಮುಗಿಯುತ್ತೆ ಅಂತಂದ್ರೆ ನೀವು ಅಲ್ಲೂ ಕೂಡ ಭಾಳ ಟ್ವಿಸ್ಟ್ಗಳನ್ನ ಕೊಟ್ಬಿಟ್ಟು ಈ ಸಿನಿಮಾದ ಇನ್ನೊಂದು ಭಾಗ ಬರುತ್ತೆ ಅಂತ ಕೂಡ ತೋರಿಸಿದ್ದಾರೆ. ಈಗ ಸಿನಿಮಾ ಎಂಡಿಂಗ್ ನೋಡಿದಾಗ ಅನಿಸಿದ್ದೇನಂತಂದರೆ ಇನ್ನೊಂದು ಭಾಗ ನೋಡಬೇಕು ಅಂತ ಅನ್ಸೋಕ್ಕೆ ಶುರುವಾಗಿದೆ. ಅದಂತೂ ನಿಜ. ಈಗ ಸಿನಿಮಾ ನೋಡಬೇಕಲ್ವ, ಇದು 2ನೇ ಪಾರ್ಟ್ ಏನಾಗುತ್ತೆ ಅಂತ ಅಂದ್ಬಿಟ್ಟು 5 ಜನ ಹೋಗ್ತಾ ಇದ್ದಾರೆ. ಸೊ ಈ ಒಂದು ಇದನ್ನು ಆದಷ್ಟು ಬೇಗ ಫಾರೆಸ್ಟ್ ಸಿನಿಮಾನ ಸೆಕೆಂಡ್ ಪಾರ್ಟನ್ನು ರಿಲೀಸ್ ಮಾಡಿ ಅಂತ ಹೇಳ್ತಾ, ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಕೆಲವು ಎಲಿಮೆಂಟ್ಸ್ ಹೇಳ್ಬಿಡ್ತೇನೆ. ಚಿಕ್ಕಣ್ಣ ಅವ್ರ ಪಾತ್ರ ಏನು ಕ್ರಿಯೇಟ್ ಮಾಡಿದ್ದೀರಾ, ಸೊ ಅದು ಭಾಳ ಚೆನ್ನಾಗಿದೆ. ಅವ್ರಿಗೆ ಡೈಲಾಗ್ಗಳು ಕಮ್ಮಿ, ಸೊ ಹಂಗೆ ಅಭಿನಯಿಸಬೇಕು, ಅದು ಒಂದು ಚೆನ್ನಾಗಿದೆ. ಆ ಚಿಕ್ಕಣ್ಣ ಅವರು ಈ ಕಾನ್ಸೆಪ್ಟ್ ಏನು ಹೇಳಿದ್ದೀರಾ, ಸುತ್ತ ಉಚ್ಚೆ ಒಯ್ದರೆ ಒಂಚೂರು ಜಾಗ ಬಿಡೋದಲ್ಲೇ ದೆವ್ವ ಒಳಗಡೆ ಬರಲ್ಲ ಅನ್ನೋದು. ಸೊ ಅದು ಒಂಥರ ಇಷ್ಟ ಆಯಿತು ನನಗೆ. ಒಂಚೂರು ಉಳ್ಕೊಂಬಿಡೋ ಜಾಗದಲ್ಲಿ ಅಷ್ಟೇ ಬರೋಂಗೆ, ಸಖತ್ ಕಾಮಿಡಿ ಟಚ್ ಇದೆ ಈ ಥರ. ಆಮೇಲೆ ಈ ಒಂದು ಅನೀಶ್ ತೇಜೇಶ್ವರ್ ಅವರು ಎಲಿಫೆಂಟ್ ಥರ ಏನು ಆ್ಯಕ್ಟ್ ಮಾಡಿದ್ದಾರೆ, ಅದು ಭಾಳ ಚೆನ್ನಾಗಿದೆ. ಇದರಲ್ಲಿ ನೀವು ಒಂದು ಕೆಲವು ಎಲಿಮೆಂಟ್ಸ್ ಏನು ಇಟ್ಟಿದ್ದೀರಾ, ಎಲ್ಲಿಗೆ ರಿಲೇಟ್ ಮಾಡಿದ್ದೀರಾ ಹಳೆಯ ಕಾಲದ ಕತೆಗೆ, ಅದು ನನಗೆ ಭಾಳ ಇಷ್ಟ ಆಯಿತು. ಆಮೇಲೆ ಕಾಮಿಡಿ ಕಡೆಯಲ್ಲಿ ಎಂಡಿಂಗಲ್ಲಿ ನಾನೊಬ್ಬನ ಮಾತ್ರ ಯಾಕೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಮಿಕ್ಕಿದ 4 ಜನ, ಅಲ್ಲಿಗೆ ನೀವು ಕನ್ಕ್ಲೂಡ್ ಮಾಡ್ತೀರಾ ಈ ಸಿನಿಮಾನ.
ಅದು ಚಿಕ್ಕಣ್ಣವ್ರ ಪಾತ್ರ. ನನಗೆ ಈ ಥರದ ಕೆಲವು ಎಲಿಮೆಂಟ್ಸು ಭಾಳ ಇಷ್ಟ ಆಯಿತು. ಆದರೆ ಸ್ಟಾರ್ಟಿಂಗಿಂದ ಕಾಮಿಡಿ, ಯಾಕಂದರೆ ಇಲ್ಲಿ ಜೆ ಪಿ ತುಮ್ಮಿನಾಡ್ ಅವರು ಇದ್ದಾರೆ, ಮತ್ತು ಇನ್ನೊಂದು ಪಾತ್ರ ಅವರು ಎಲ್ಲ ಈಗ ಕರಾವಳಿ ಭಾಗದ ಕಲಾವಿದರುಗಳು, ರಂಗಭೂಮಿ ಅವ್ರದ್ದೆಲ್ಲ ಕಾಮಿಡಿ ತುಂಬ ಅತಿರೇಕಕ್ಕೆ ಹೋಯಿತು ಅಂತ ಅನಿಸುತ್ತೆ. ಆಮೇಲೆ ರಂಗಾಯಣರ ರಘು ಅವರ ಪಾತ್ರದ ಮೂಲಕ ಏನು ಕಾಮಿಡಿ ಇದೆ ಅದು ಭಾಳ ಅಸಹನೀಯ ಅಂತಲೇ ನಾನು ಆ ಪದನ ಬಳಸೋಕ್ಕೆ ಇಷ್ಟಪಡ್ತೀನಿ. ಸೊ ಮಿಗ್ದವರೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಮ್ಮ ಒಂದು ಪರಿಕಲ್ಪನೆ ಎಲ್ಲ ಚೆನ್ನಾಗಿದೆ. 2ನೇ ಭಾಗ ಕೂಡ ಬೇಗ ಮಾಡಿ ಅಂತ ಹೇಳ್ತಾ, ಈ ಸಿನಿಮಾ ಬಗ್ಗೆ ನೀವು ನೋಡಿದರೆ ಈಗಾಗಲೇ ಈ ಸಿನಿಮಾ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನಾವು ಸಿನಿಮಾ ನೋಡೋಕ್ಕೆ ಈಗಿರೋ ಟ್ರೆಂಡು ಅಥವಾ ಭಾಳ ದಿನದಿಂದ ನಟರನ್ನ ನೋಡ್ತೀವಿ. ಒಂದು ಟೈಮಲ್ಲಿ ನಿರ್ದೇಶಕರನ್ನ ನೋಡ್ತಾ ಇದ್ವಿ, ಆ ನಟರನ್ನ ನೋಡ್ತೀವಿ. ಚಿಕ್ಕಣ್ಣ ಇದ್ದಾರೆ, ರಂಗಣ್ಣ ರಘು ಇದ್ದಾರೆ, ಇನ್ನೂ ಇಬ್ಬರು ಹೀರೋಸ್ ಇದ್ದಾರೆ, ಏನೋ ಸಮಥಿಂಗ್ ದೇರ್ ಅಂತ ಬಂದಿರ್ತೀವಿ. ಸೊ ಅವ್ರಿಗೆ ಲ್ಯಾಗ್ ಇರಬಾರ್ದು ಸಿನಿಮಾದಲ್ಲಿ. ನೀವು ಅಲ್ಲೆಲ್ಲಾದರೂ ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ಇಟ್ಟು ಕತೆ ಹೇಳಿದ್ರು ಕೂಡ ಲಾಸ್ಟ್ ತನಕ ಸಿನಿಮಾ ನೋಡಿಸ್ಕೊಳ್ಳೋ ಅವಕಾಶ ಭಾಳ ಇತ್ತು ಈಸಿಯಾಗಿ. ಯಾಕಂದರೆ ಬ್ರೇಕ್ ತೊಗೊಂಡು ನೋಡಿದ್ರೆ ಅದು ಅಷ್ಟು ಮಜಾ ಬರಲ್ಲ. ನಾವ್ಯಾಕೆ ಬ್ರೇಕ್ ತೊಗೋತೀವಿ ಅಂದರೆ ಸಿನಿಮಾದಲ್ಲೆಲ್ಲೋ ಲ್ಯಾಗ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಇರಲಿ, ನಿಮ್ಮ ಪ್ರಯತ್ನ ನಾನು ಹೇಳೋದ್ನೆಲ್ಲ ಭಾಳ ಮೆಚ್ಕೊಂಡಿದ್ದೀನಿ. ಸೆಕೆಂಡ್ ಪಾರ್ಟ್ ದಯವಿಟ್ಟು ಬೇಗ ಮಾಡಿ. ಏನಾಗುತ್ತೆ, ಏನು ಕತೆ ಬರೆದಿರ್ಬೋದು ನೀವು ಅನ್ನೋ ಕ್ಯೂರಿಯಾಸಿಟಿ ನನಗಂತೂ ಇದೆ. ಇಷ್ಟು ಹೇಳಿ ಫಾರೆಸ್ಟ್ ಸಿನಿಮಾದ ರಿವ್ಯೂ ಅನ್ನೋ ನನ್ನ ಅನಿಸಿಕೆ, ಅಭಿಪ್ರಾಯ ಪ್ರಾಮಾಣಿಕವಾಗಿ ನನಗನ್ಸಿದ್ದು. ನಿಮಗೆ ಇಲ್ಲ ಸೂಪರ್ ಡೂಪರ್ ತುಂಬ ಚೆನ್ನಾಗಿದೆ, ಫೇಸ್ಬುಕ್ಕಲ್ಲಿ ಭಾಳ ಜನ ನನಗೆ ಹೇಳ್ತಾ ಇದ್ದಾರೆ ಇಲ್ಲ ಸರ್ ಇದು ತುಂಬ ಚೆನ್ನಾಗಿದೆ. ಓಕೆ, ಸೊ ಅದು ನಾನು ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಲ್ಲ. ನನ್ನ ಅನಿಸಿಕೆ ನಂದು. ನಾನು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಸಿನಿಮಾ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಕಾಮಿಡಿ ಸ್ವಲ್ಪ ಕ್ಲಾಸ್ ಕಾಮಿಡಿ ಮಾಡ್ಬೋದಿತ್ತು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಲ್ಯಾಗ್ ಬೇಕಿರಲಿಲ್ಲ ಅಂತ ಹೇಳ್ತಾ ಇದ್ದೀನಿ. 2ನೇ ಪಾರ್ಟಲ್ಲಿ ಇವನ್ನೆಲ್ಲ ನೀವೆಲ್ಲ ಶೂಟಿಂಗ್ ಆಗಿದ್ದೀವೇನೋ ಅದ್ರ ಬಗ್ಗೆ ವರ್ಷ ಮುಗಿತಾ ಬಂತು. 2025 ಜನವರಿನಲ್ಲೇನೋ ಬಂದಿದ್ದು ಸಿನಿಮಾ ಇದು. ನೆಕ್ಸ್ಟ್ 2026 ಜನವರಿಗೆ ಬಂದರೆ ಕನ್ನಡ ಸಿನಿಮಾ ನನಗಂತೂ ಭಾಳ ಖುಷಿ ಕೊಡೋವಂಥದ್ದು. ಸೊ ಸಾಧ್ಯವಾದಷ್ಟು ನಾನು ತುಮಕೂರು ಐನಾಕ್ಸಲ್ಲಿ ಅವತ್ತು ಒಂದು ಇಟ್ಟಿದ್ದು ನೋಡಿದ್ದೆ ಫಾರೆಸ್ಟ್ ಸಿನಿಮಾದು. ಚಿಕ್ಕಣ್ಣವ್ರದ್ದು ಹೊಸ ಸಿನಿಮಾ ಬರ್ತಾಯಿದೆ, ಕಾಮಿಡಿ ಇರುತ್ತೆ, ನೋಡಬೇಕು ಅನ್ನೋ ಆಸೆ ಕೂಡ ಇತ್ತು. ಬಟ್ ಆಮೇಲೆ ಏನಾಯಿತು ಗೊತ್ತಿಲ್ಲ, ನಾನು ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ. ಓಕೆ, ನೋ ಪ್ರಾಬ್ಲಮ್, OTT ಯಾವಾಗಲೂ ಇದ್ದೇ ಇರುತ್ತಲ್ವ. ಸೊ ಭಾಳ ಮಾತಾಡಿದೆ ಅನಿಸುತ್ತೆ ಈ ಸಿನಿಮಾ ಕುರಿತು. ಓಕೆ, ಮತ್ತೆ ಸಿಗೋಣ ಇನ್ನೊಂದು ಸಿನಿಮಾ ಅಥವಾ ಸಿನಿಮಾ ರೀತಿಯ ಒಂದು ಸಂಬಂಧಂಥ ಸುದ್ದಿ ಏನಾದರೂ ಇತ್ತಂದ್ರೆ. ನಾಳೆ ಬೆಳಗ್ಗೆ ಡೆವಿಲ್ ಟ್ರೈಲರ್ ಕೂಡ ರಿಲೀಸ್ ಆಗ್ತಾಯಿದೆ, ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.